ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಹೆಸರಿಗಷ್ಟೇ ರೋಣ ತಾಲೂಕು ಪಶು ಆಸ್ಪತ್ರೆ. ರೋಣ ತಾಲೂಕು ಜಾನುವಾರುಗಳಿಗೆ ಸರಿಯಾಗಿ ನಮಗೆ ಔಷಧಿ ನೀಡುತ್ತಿಲ್ಲ ಎಂದು ಔಷಧಿ ಕೇಳಿದರೆ ಹೊರಗಡೆ ತೆಗೆದುಕೊಳ್ಳಿ ಎಂದು ನಮಗೆ ಬೆದರಿಸಿ ಕಳಿಸ್ತಾರೆ. ಜಾನುವಾರುಗಳಿಗೆ ಆರೋಗ್ಯ ಸೇವೆ ನೀಡಬೇಕಾದ ಅಧಿಕಾರಿಗಳೇ ಗೈರಾದರೆ ನಾವು ಯಾರನ್ನ ಕೇಳಬೇಕು? ಇನ್ನು ಒಂದೇ ಜಾಗದಲ್ಲಿ ಮಳೆ ಹೊಡೆದುಕೊಂಡು ಕುಳಿತಿರುವ ಪಶು ವೈದ್ಯ ಸಹಾಯಕಿ ಗಿರಿಜಾ ಹಟ್ಟಿಮನೆಯವರನ್ನ ಕೇಳಿದರೆ ನಮಗೆ ಯಾವುದೇ ರೀತಿಯ ಔಷಧಿ ಸ್ಟಾಕ್ ಬಂದಿಲ್ಲ, ಬಂದಾಗ ನೀಡ್ತೇವೆ, ಸುಮ್ಮನೆ ನಮ್ಮ ತಲೆ ತಿನ್ನಬೇಡಿ ಹೋಗಿ ಎಂದು ಕುರಿಗಾಯಿಗಳಿಗೆ ಆವಾಜ್ ಹಾಕಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಸರಿ ಮೇಡಮ್, ನೀವು ಇಟ್ಟಿರುವ ಸ್ಟಾಕ್ ತೋರಿಸಿ ಎಂದು ಗೋಡೌನ್ಗಳಿಗೆ ಭೇಟಿ ನೀಡಿದರೆ ಅಲ್ಲಿ 3-4 ತಿಂಗಳಿಗೆ ಆಗುವಷ್ಟು ಔಷಧಿಗಳನ್ನು ಸ್ಟಾಕ್ ಇಟ್ಟುಕೊಂಡಿದ್ದಾರೆ. ಮತ್ತೆ ಇದನ್ನೆಲ್ಲ ಯಾರಿಗೆ ನೀಡ್ತೀರಿ ಅಂತ ಕೇಳಿದರೆ ಅದನ್ನು ಕೇಳಲು ನೀವು ಯಾರು? ಸರಿ, ನಿಮ್ಮ ಹೆಸರನ್ನ ಹೇಳಿ ಅಂತ ಹೇಳಿದರೆ ನನ್ನ ಹೆಸರು ತೆಗೆದುಕೊಂಡು ಏನು ಮಾಡ್ತೀರಿ, ಸುಮ್ಮನೆ ಹೋಗಿ ಎಂದು ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡ್ತಾರೆ. ಇಂತಹ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡದಿದ್ದರೆ ನಿಮ್ಮ ಇಲಾಖೆ ಮುಂದೆ ಎಲ್ಲಾ ಕುರಿಗಳನ್ನು ತೆಗೆದುಕೊಂಡು ಬಂದು ಹೋರಾಟ ಮಾಡುವುದಾಗಿ ಬಸವರಾಜ್ ಪೂಜಾರ್ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅರ್ಜುನ್ ಜೋಗನ್ನವರ್, ಮುತ್ತಪ್ಪ ಹಲಗಿ, ಸಂತೋಷ್ ದೊಡ್ಮನಿ, ಬಸವರಾಜ್ ಪೂಜಾರ್ ಭಾಗವಹಿಸಿದ್ದರು. ಮತ್ತೆ ಇಲ್ಲಿ ಇವ್ರಿಗೆ ಏನು ಮಾಡೋದ್ರಿ? ಈಗ ಅಲ್ಲಿಗೆ ಆಂಬುಲೆನ್ಸ್ ಬರಲ್ಲ ಒಟ್ಟ ನೀವು ಫೋನ್ ಹಚ್ಚಿದ್ರು ಬರೋದಲ್ಲ, ಫೋನ್ ಹತ್ತಲ್ಲ, ಆಂಬುಲೆನ್ಸ್ ಜಂತಿನಗಳಿಗೆ ಕೊಡಲ್ಲ, ಜಂತಿನೂ ಕೊಡಲ್ಲ. ಬೇರೆ ಹೊರಗೆ ಬರ್ಕೊಡ್ತಾರೆ.